ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ನಾವು ಹೇಳೋಕೆ ಹೊರಟಿರೋ ಸುದ್ದಿ ಇದೆಯಲ್ಲ, ಇದು ತುಂಬ ಗಂಭೀರವಾದದ್ದು. ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಅಮೇರಿಕನ್ ಪ್ರಜೆಯ ಬಂಧನ ಆಗಿದೆ. ನೋಡಿ, ಸಾಮಾನ್ಯವಾಗಿ ಅಮೇರಿಕನ್ ಪ್ರಜೆಗಳು ಬರೋದು ದೊಡ್ಡ ವಿಷಯ ಏನಲ್ಲ. ಆದರೆ ಈತನ ಬಂಧನ ಮತ್ತು ಈತನ ಹಿನ್ನೆಲೆ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಪಿತೂರಿ ನಡೀತಿದೆ ಅನ್ನೋ ಸಂಶಯ ಈಗ ದೊಡ್ಡದಾಗಿ ಕಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಗ್ರೇಟರ್ ಬಾಂಗ್ಲಾದೇಶವನ್ನು ನಿರ್ಮಿಸುವ ಹಳೆಯ ಕನಸನ್ನು ನನಸು ಮಾಡೋದಕ್ಕೆ ವಿದೇಶಿ ಶಕ್ತಿಗಳು ಈಗ ಸೇರ್ಕೊಂಡಿದ್ಯಾ? ಈ ಅಮೇರಿಕನ್ ಪ್ರಜೆ ಯಾರು? ಈತನಿಗೂ ಬಂಗಾಳದ ರಾಜಕೀಯಕ್ಕೂ ಏನು ಸಂಬಂಧ? ದೀದಿಗೂ ಇವನಿಗೂ ಎಂತಹ ಲಿಂಕು? ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿರುವಂತಹ ಅಮೇರಿಕಾ ಏಜೆಂಟ್ ಹೆಸರು ವ್ಯಾಂಡರ್ ಡೈಕ್. ಈತನ ಬಂಧನದ ಬಗ್ಗೆ ಆಲ್ರೆಡಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹೇಳಿದ್ವಿ. ಆದರೆ ಈಗ ಬಯಲಾಗ್ತಿರೋ ಈತನ ಹಿನ್ನೆಲೆ ಭಯಾನಕ ಆಗಿದೆ. ಈತ ಈ ಹಿಂದೆ ಈಜಿಪ್ಟ್ನಲ್ಲಿ ತಖ್ತಾ ಪಲಟ್ ಆಡಳಿತ ಬದಲಾವಣೆ ನಡೀತಾ ಇದ್ದಾಗ, ಅಂದರೆ ಹೊಸ್ನಿ ಮುಬಾರಕ್ ವಿರುದ್ಧ ದಂಗೆ ಏಳುವಂತೆ ಅಲ್ಲಿನ ಜನರಿಗೆ ತರಬೇತಿಯನ್ನು ನೀಡ್ತಾ ಇದ್ದ. ಅಷ್ಟೇ ಅಲ್ಲ, ಲಿಬಿಯಾದ ಮೊಹಮ್ಮದ್ ಗಡಾಫಿ ಪತನದ ಸಮಯದಲ್ಲಿ ಕೂಡ ಈತ ಅಲ್ಲಿಯೇ ಇದ್ದು ದಂಗೆಕೋರರಿಗೆ ತರಬೇತಿ ನೀಡ್ತಿದ್ದಂತೆ. ಯಮನ್ ದೇಶದ ಸಂಘರ್ಷದಲ್ಲೂ ಈತನ ಪಾತ್ರ ತುಂಬ ದೊಡ್ಡದಿತ್ತು. ಮೂಲಭೂತವಾಗಿ ಈತ ದಂಗೆಕೋರರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡುವಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದ. ಈಗ ಇವನ ಕಣ್ಣಿಗೆ ಬಿದ್ದಿರೋದು ಭಾರತ, ಎಸ್ಪೆಷಲಿ ಬಂಗಾಳವೇ ಈತನ ಟಾರ್ಗೆಟ್ ಆಗಿತ್ತು ಅನ್ನೋದು ಈಗ ಬಯಲಾಗಿರುವಂತಹ ದೊಡ್ಡ ರಹಸ್ಯ. ನೋಡಿ, ಎಂಥ ಖತರ್ನಾಕ್ ಇವನು ಅಂದರೆ, ನೇಪಾಳದ ಮೂಲಕ 2 ಬಾರಿ ಬಂಗಾಳಕ್ಕೆ ಬಂದಿದ್ದಾನೆ. ಅಲ್ಲಿಂದ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ಗೆ ಪ್ರಯಾಣ ಬೆಳೆಸ್ತಾನೆ. ಈಗ ಈತನನ್ನು ಮ್ಯಾನ್ಮಾರ್ನ ದಂಗೆಕೋರರಿಗೆ ಮತ್ತು ಭಾರತದ ಪ್ರತ್ಯೇಕವಾದಿ ಗುಂಪುಗಳಿಗೆ ಡ್ರೋನ್ ತರಬೇತಿ ನೀಡ್ತಿದ್ದ ಅನ್ನೋ ಆರೋಪದ ಮೇಲೆ ಬಂಧಿಸಲಾಗಿದೆ. ಚೀನಿ ಡ್ರೋನ್ಗಳನ್ನು ಹೇಗೆ ಜಾಮ್ ಮಾಡಬೇಕು ಮತ್ತು US ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಹೇಗೆ ಬಳಸೋದು ಅನ್ನೋದನ್ನು ಈತ ಕಲಿಸ್ಕೊಡ್ತಾ ಇದ್ದ. ಇದು ಕೇವಲ ಈಶಾನ್ಯ ಭಾರತಕ್ಕಷ್ಟೇ ಸೀಮಿತ ಆಗಿರಲಿಲ್ಲ ವೀಕ್ಷಕರೇ. ಇದರ ಹಿಂದೆ ಬಂಗಾಳದ ಕನೆಕ್ಷನ್ ಕೂಡ ದೊಡ್ಡದಾಗಿದೆ. ನಿಮಗೆ ಪುರೂಲಿಯಾ ಶಸ್ತ್ರಾಸ್ತ್ರ ಪ್ರಕರಣ ನೆನಪಿರಬಹುದು. ಕಿಮ್ ಡೇವಿಸ್ ಅನ್ನೋ ವಿದೇಶಿ ಪೈಲಟ್ ಒಬ್ಬ ವಿಮಾನದಲ್ಲಿ ಬಂದು ಪುರುಲಿಯಾದ ಹಳ್ಳಿಯೊಂದರಲ್ಲಿ ಅಪಾರ ಪ್ರಮಾಣದ AK-47 ರೈಫಲ್ಗಳು ಮತ್ತು ಮದ್ದುಗುಂಡುಗಳನ್ನು ಎಸೆದು ಹೋಗಿದ್ದ. ಆ ಶಸ್ತ್ರಾಸ್ತ್ರಗಳು ಅಮೇರಿಕನ್ ನಿರ್ಮಿತವಾಗಿದ್ವು. ಆಗ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಆಡಳಿತ ಇತ್ತು. ಅದಾದ್ಮೇಲೆ ಆ ಪ್ರಕರಣವನ್ನು ಆನಂದ್ ಮಾರ್ಗಿಗಳ ಮೇಲೆ ಹಾಕಿ ಮುಚ್ಚಾಕ್ಬಿಡ್ತಾರೆ. ಈಗ ಈ 3ನೇ ಅಮೇರಿಕನ್ ಪ್ರಜೆಯ ಬಂಧನ ಆಗಿದೆ. ಇದು ಬಂಗಾಳವು ಪ್ರತ್ಯೇಕವಾದಿ ಚಟುವಟಿಕೆಗಳ ತಾಣ ಆಗ್ತಿದೆಯಾ ಅನ್ನೋ ಆತಂಕವನ್ನು ಇವತ್ತು ಮೂಡಿಸ್ತಾ ಇದೆ. ನೋಡಿ, ಬಂಗಾಳದಲ್ಲಿ ಚುನಾವಣೆಗಳು ತುಂಬ ಹತ್ತಿರ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಭದ್ರತೆ ಅತ್ಯಂತ ಬಿಗಿಯಾಗಿದೆ. ಕೇವಲ ರಾಜಕೀಯ ಯುದ್ಧ ಅಲ್ಲ ಇದು. ಬಂಗಾಳಕ್ಕೆ ಸುಮಾರು 3 ಲಕ್ಷ CAPF ಯೋಧರನ್ನು ಕಳಿಸ್ಲಾಗ್ತಾ ಇದೆ. ಅಲ್ಲಿನ ವರ್ಗಾವಣೆಗಳನ್ನು ನೋಡಿ. ಗೃಹ ಕಾರ್ಯದರ್ಶಿ, DGP, ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಮತ್ತು 14 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳನ್ನು ಇವತ್ತು ಬದಲಾಯಿಸಲಾಗಿದೆ. ಅಲ್ಲಿ ಗುಪ್ತಚರ ವಿಭಾಗದ ಅಧಿಕಾರಿಯೊಬ್ಬರು ಪ್ರಮುಖ ಸ್ಥಾನಕ್ಕೆ ನೇಮಿಸಲಾಗಿದೆ. ಬಂಗಾಳದ ಪ್ರಸ್ತುತ ರಾಜ್ಯಪಾಲರು ಕೂಡ ಗುಪ್ತಚರ ಹಿನ್ನೆಲೆ ಉಳ್ಳವರು. ಅಜಿತ್ ದೋವೆಲ್ ಅವರು ಇತ್ತೀಚೆಗೆ ಪೂರ್ವ ಕಮಾಂಡ್ನೊಂದಿಗೆ ಸಭೆಯನ್ನು ನಡೆಸಿದ್ರು. ಸರ್ಕಾರಕ್ಕೇನೋ ದೊಡ್ಡ ಸುಳಿವು ಸಿಕ್ಕಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಬಂಗಾಳದ ಉಳಿವಿಗಾಗಿ ನಡೀತಾ ಇರುವಂತಹ ಹೋರಾಟ ಆಗಿದೆ. ಬಂಗಾಳದಲ್ಲೀಗ ಬಂಗಾಳಿ ಉಪರಾಷ್ಟ್ರೀಯತೆ ಅನ್ನೋ ಭಾವನೆಯನ್ನು ಉದ್ದೇಶಪೂರ್ವಕವಾಗಿ ಕೆರಳಿಸಲಾಗ್ತಾ ಇದೆ. ಅಂದರೆ ನಾವೆಲ್ಲ ಬಂಗಾಳಿಗಳು, ಗಡಿಯ ಆಚೆಗಿನವರು ಕೂಡ ನಮ್ಮವರೇ ಅನ್ನೋ ಭಾವನೆಯನ್ನು ಮೂಡಿಸಿ ಭಾರತೀಯತೆಗಿಂತ ಬಂಗಾಳಿ ಅಸ್ಮಿತೆ ದೊಡ್ಡದು ಅಂತ ಬಿಂಬಿಸಲಾಗ್ತಿದೆ. ಜನರ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಭಾಷೆ ಅಥವಾ ಜಾತಿ ಮುಖ್ಯ ಅಲ್ಲ, ನಾವೆಲ್ಲರೂ ಮೊದಲು ಭಾರತೀಯರು ಮತ್ತು ಹಿಂದೂಗಳು ಅನ್ನೋ ರಾಷ್ಟ್ರೀಯವಾದಿ ಸಿದ್ಧಾಂತ ಕೂಡ ಇದೆ. ಸುಬೆಂದು ಅಧಿಕಾರಿಯವರಂತಹ ನಾಯಕರು ಈ ರಾಷ್ಟ್ರೀಯವಾದವನ್ನು ಪ್ರತಿನಿಧಿಸ್ತಾ ಇದ್ದಾರೆ.
ಕಳೆದ ತಿಂಗಳು ಅಲಿಪುರ್ಧಾರ್ ಪ್ರದೇಶದಲ್ಲಿ ಅಲ್ ಖೈದಾ ಜಾಲವನ್ನು ಪತ್ತೆ ಹಚ್ಚಲಾಗಿತ್ತು. ಇವರು ಅಸ್ಸಾಂ ಮತ್ತು ಬಂಗಾಳವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಬಾಂಗ್ಲಾದೇಶದ ಜಿಹಾದಿ ಶಕ್ತಿಗಳು ಕೋಲ್ಕತ್ತಾದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಕಟ್ಟಡಗಳನ್ನು ನಿರ್ಮಿಸಿ ಬಂದ ಹಣವನ್ನು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕೊಡಲಾಗ್ತಾ ಇದೆ. ಬಂಗಾಳದಲ್ಲಿ ಹೂಜಿ, ಅಲ್ ಖೈದಾ, ಅನ್ಸಾರುಲ್ ಬಾಂಗ್ಲಾದಂತಹ ಸಂಘಟನೆಗಳು ಆಕ್ಟಿವ್ ಆಗಿದೆ ಇವತ್ತು. ಪಾಕಿಸ್ತಾನದಲ್ಲಿ ಲಷ್ಕರ್ ಇ ತೈಬಾ ಇದ್ದಂಗೆ ಬಂಗಾಳದಲ್ಲಿ ಇವು ಅಷ್ಟೇ ಅಪಾಯಕಾರಿ. ಮೊಹಮ್ಮದ್ ಯೂನಿಸ್ ಅನ್ನೋ ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ಕನ್ನು ಕತ್ತರಿಸುವ ಬಗ್ಗೆ ಮಾತಾಡ್ತಾನೆ. ಇದು ಕೇವಲ ಮಾತಲ್ಲ ವೀಕ್ಷಕರೇ, ಅವರ ಜಾಲದ ಮೇಲಿರುವ ವಿಶ್ವಾಸ. ಆದ್ರಿಂದಲೇ ಬಂಗಾಳಕ್ಕೆ ಒಬ್ಬ ದುರಂದರ್ ಅವಶ್ಯಕತೆ ಇದೆ. ರಾಜಕೀಯವಾಗಿ ನೋಡಿದ್ರೆ ಈ ಬಾರಿ TMC ಮತ್ತು BJP ನಡುವಿನ ಸ್ಪರ್ಧೆ ತುಂಬ ಟಫ್ ಅಂತೂ ಆಗಿದೆ. ಅಂಕಿ ಅಂಶಗಳನ್ನು ನೋಡಿ, ಕಳೆದ ಬಾರಿ TMC ಮತ್ತು BJP ನಡುವಿನ ಮತಗಳ ವ್ಯತ್ಯಾಸ ಕೇವಲ 55 ಲಕ್ಷ ಇತ್ತು. ಈ ಬಾರಿ ಮತದಾರರ ಪಟ್ಟಿಯಿಂದ ಸುಮಾರು 1,21,00,000 ನಕಲಿ ಮತ್ತು ಅನುಮಾನಾಸ್ಪದ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಇದು ಯಾರ ಮೇಲೆ ಪರಿಣಾಮ ಬೀರಬಹುದು ಅನ್ನೋದನ್ನು ನೀವೇ ಲೆಕ್ಕ ಹಾಕಿ. TMC ಒಳಗೆ ದೊಡ್ಡ ಬಿರುಕಿದೆ ಇವತ್ತು. ಅಭಿಷೇಕ್ ಬ್ಯಾನರ್ಜಿ ಅವರ ಹೊಸ ತಲೆಮಾರು ಮತ್ತು ಹಳೆಯ ನಾಯಕರ ನಡುವೆ ಸಂಘರ್ಷ ನಡೀತಾ ಇದೆ. ಮಹುವಾ ಮೊಹಿತ್ರಾ ಅವರ ಬಗ್ಗೆ ಮಾಹಿತಿಯನ್ನು ಸೋರಿಕೆ ಮಾಡಿದ್ದು ಅವರದ್ದೇ ಪಕ್ಷದವರು ಅಂತ ಹೇಳಲಾಗ್ತಾ ಇದೆ. ಇತ್ತೀಚಿನ ಟಿಕೆಟ್ ಹಂಚಿಕೆಯಿಂದ ಮುಸ್ಲಿಂ ಮತದಾರರಲ್ಲಿ ಅಸಮಾಧಾನ ಶುರುವಾಗಿದೆ. ಮತ್ತೊಂದು ಕಡೆ BJP ಈ ಬಾರಿ ಸಂಘಟನಾತ್ಮಕವಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಯಾವುದೇ ಸೆಲೆಬ್ರಿಟಿಗಳಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಬದಲಾಗಿ ನೆಲಮಟ್ಟದ ಕಾರ್ಯಕರ್ತರಿಗೆ ಆದ್ಯತೆ ನೀಡಲಾಗ್ತಿದೆ. RSS ಕೇಂದ್ರ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ಕೆಲಸ ಮಾಡ್ತಾ ಇದೆ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರು ತುಂಬ ಟಫ್ ಕ್ಯಾಂಡಿಡೇಟು, ಅದರಲ್ಲಿ ಅನುಮಾನವೇ ಬೇಡ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರು ರಾಷ್ಟ್ರೀಯವಾದಿಗಳ ಪರವಾಗಿದ್ದರೆ ದೊಡ್ಡ ಆಸ್ತಿ ಆಗ್ತಾ ಇದ್ರು ಇವತ್ತು. ಆದರೆ ಅವರ ರಾಜಕೀಯದ ಹಾದಿ ಬೇರೆಯೇ ಇದೆ. ಈ ಚುನಾವಣೆ ಬಂಗಾಳವು ಭಾರತದ ಪ್ರಧಾನ ವಾಹಿನಿಯಲ್ಲಿ ಇರುತ್ತೆಯೋ ಅಥವಾ ಪ್ರತ್ಯೇಕವಾದದ ಹಾದಿ ಹಿಡಿಯುತ್ತಾ, ಇದೆಲ್ಲವನ್ನು ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ನೆನಪಿರಲಿ ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕಿಳಿಯೋದಕ್ಕೂ ಯೋಚನೆ ಮಾಡೋರಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.